ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಯಶಸ್ ಡಿಶಸ್ಗೆ ಸ್ವಾಗತ. ನಾನಿವತ್ತು ಚಿಕನ್ ಅಂಗಡಿಯಿಂದ ಒಂದು ಮೊಟ್ಟೆ ತರಿಸ್ತಿದ್ದೆ. ಮೊಟ್ಟೆ ಒಂದು ಸ್ವಲ್ಪ ಡಿಫ್ರೆಂಟ್ ಇತ್ತು. ಈ ಮೊಟ್ಟೆ ಮಾತ್ರ ಡಿಫ್ರೆಂಟ್ ಇದೆ ನೋಡಿ. ಫುಲ್ ರೌಂಡ್ ಇದೆ, ಮೊಟ್ಟೆ ಶೇಪ್ ಇಲ್ಲ ನೋಡಿ. ಇದಾದರೆ ಮೊಟ್ಟೆ ಶೇಪ್ ಇದೆ, ಬಟ್ ಈ ಮೊಟ್ಟೆ ಮಾತ್ರ ಮೊಟ್ಟೆ ಶೇಪ್ ಇಲ್ಲ. ಸೊ ನೋಡೋಣ, ಹೊಸ್ದಾಗಿ ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡ್ತಿದ್ದೆ. ಇದು ಬೆಂದಾದಮೇಲೆ ಹೆಂಗೆ ಕಾಣುತ್ತೆ ಅಂತ ನೋಡೋಣ. ಮೊದಲಿಗೆ ನಾನು ಇದು ಬೇಗ ಬೇಯೋದಕ್ಕೆ ಈರುಳ್ಳಿ ಸಿಪ್ಪೆ ಹಾಕೋತಾ ಇದ್ದೀನಿ. ಇದು ನಮ್ಮ ಊರಲ್ಲಿ ಹೇಳ್ಕೊಟ್ಟಿದ್ದ ಟೆಕ್ನಿಕ್ಕು. ಈರುಳ್ಳಿ ಸಿಪ್ಪೆ ಹಾಕಿದ್ರೆ ತುಂಬ ಚೆನ್ನಾಗಿ ಬೇಗ ಬೇಯುತ್ತೆ ಮೊಟ್ಟೆ ಅಂತ, ಮತ್ತು ಯಾವುದೋ ಕ್ರ್ಯಾಕ್ಸ್ಗಳು ಇಲ್ಲದೆ, ಅಂದರೆ ಬಿರುಕುಗಳಿಲ್ಲದೆ ಮೊಟ್ಟೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ. ಆಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಸಾಲ್ಟ್ ಯಾಕೆ ಅಂದರೆ ಗಟ್ಟಿಯಾಗೋಕ್ಕೆ, ಅಂದರೆ ಮೊಟ್ಟೆದು ಸಿಪ್ಪೆಗಳು ಬಿರುಕು ಬಿಟ್ಕೊಳ್ದೆ ಕ್ಲೀನಾಗಿ ಸಿಗಲಿ ಅಂತ. ಓಕೆ, ಇವಾಗ ಹೆಂಗೆ ಬೇಯುತ್ತೆ ಅಂತ ನೋಡೋಣ. ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ನಾನು 11 ನಿಮಿಷ ಬೇಯಿಸ್ತಾ ಇದ್ದೀನಿ ಮೊಟ್ಟೆನ. 11ರಿಂದ 12 ನಿಮಿಷ ಮೊಟ್ಟೆ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಕಲರ್ ಕೂಡ ಎಷ್ಟು ಟರ್ನ್ ಆಗಿದೆ ನೋಡಿ, ಒಂದು ಯೆಲ್ಲೋಯಿಶ್ ಒಂಥರ ವೈನ್ ಕಲರ್ ಆಗಿದೆ. ಮಧ್ಯ ಕುದೀತಾ ಇರೋದೇ ನಾನು ಹೇಳಿದೆ ಡಿಫ್ರೆಂಟ್ ಟೈಪ್ ಆಫ್ ಮೊಟ್ಟೆ. ನನಗೆ ಗೊತ್ತಿಲ್ಲ ಅದು ಯಾವ ಮೊಟ್ಟೆ ಅಂತ, ಬಟ್ ಕೋಳಿ ಅಂಗಡಿಯಲ್ಲಿ ಕೋಳಿ ಮೊಟ್ಟೆ ಅಂತಲೇ ಈಸ್ಕೊಬಂದಿತ್ತು ನೋಡಿ. ಫ್ರೆಂಡ್ಸ್, ಫೈನಲಿ ಬೆಂದಿದೆ. ಉಪ್ಪು ಹಾಕಿರೋದ್ರಿಂದ ನೋಡಿ, ಪಾತ್ರೆ ಸುತ್ತಲೂ ಹೆಂಗೆ ಬಿಳಿ ಬಿಳಿ ಕಲೆ ಆಗಿದೆ ನೋಡಿ. ಫೈನಲಿ ಆಗಿರೋದ್ರಿಂದ ಹಾಗೆ ತೋರಿಸ್ತಾ ಇದ್ದೀನಿ. ಒಂದು ಮೊಟ್ಟೆ ಕೂಡ ಬಿರುಕು ಬಿಟ್ಕೊಂಡಿಲ್ಲ, ಆ್ಯಂಡ್ ಸ್ಪೆಷಲ್ ಮೊಟ್ಟೆ ಕೂಡ ಏನೂ ಆಗಿಲ್ಲ. ಇದು ಯಾವ ಸ್ಪೆಷಲ್ ಮೊಟ್ಟೆ ಅಂತ ಗೊತ್ತಾಗತ್ತೆ. ಈಗ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಲ್ವಾ? ನೋಡೋಣ, ಇದು ಓಪನ್ ಮಾಡಿ. ನೋಡಿ ಫ್ರೆಂಡ್ಸ್, ಫೈನಲಿ ಸ್ಪೆಷಲ್ ಮೊಟ್ಟೆ. ಅದು ಕೋಳಿದೆ ಅನಿಸುತ್ತೆ. ಸೊ ಇದೆಲ್ಲ ಕ್ಲೀನಾಗಿ ಬಂತು ಸಿಪ್ಪೆ, ಬಟ್ ಇದು ಮಾತ್ರ ಒಂದು ಸ್ವಲ್ಪ ಕಿತ್ತೋದಂಗೆ ಬಂತು. ನಂಗೆ ಡೌಟ್ ಇದೆ, ಇದು ಕೋಳಿದೆ ಏನೋ ಅಲ್ವಾ ಅಂತ. ನೋಡೋಣ, ತಿಂದು ನೋಡ್ತೀನಿ. ಏನೂ ಹೆಚ್ಚು ಕಮ್ಮಿ ಆಗದೆ ಇದ್ದರೆ ಕೋಳಿದು, ಏನಾದರೂ ಹೆಚ್ಚು ಕಮ್ಮಿ ಆದರೆ ಗ್ಯಾರಂಟಿ ಕೋಳಿದಲ್ಲ. ಯಾವುದಕ್ಕೂ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.